ಥ್ಯಾಂಕ್ ಯು ಸೋ ಮಚ್. ಹಾಗೂ ನಮ್ಮ ಮೂರ್ತಿ ಕನ್ಸ್ಟ್ರಕ್ಷನ್ ಅಂತ ನಾವು ಏನು ಈ ಸಂಸ್ಥೆ GPS ಫೌಂಡೇಶನ್ ಅಂತ 2016 ನಾನು ರಿಜಿಸ್ಟರ್ ಮಾಡಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ನಾವು ಒಂದು ಎಜುಕೇಷನ್ ರಿಲೇಟೆಡ್ ಸಪೋರ್ಟ್ ಮಾಡಬೇಕು ಅಂತ ಮಾಡಕ್ಕೆ ಶುರು ಮಾಡೋದು. ಸೊ ಅವತ್ತಿನ ದಿನದಿಂದಲೂ ನನಗೆ ಸಪೋರ್ಟ್ ಆಗಿ ನಿಂತು ನನಗೆ ನನ್ನ ಸ್ನೇಹಿತ ವಿಶ್ವನಾಥ್ ಮೂರ್ತಿ ಅವರು ಮೂರ್ತಿ ಕನ್ಸ್ಟ್ರಕ್ಷನ್ ಅಂತ ಮಂಡ್ಯದಲ್ಲಿ ಡೇ ಒನ್ನಿಂದಲೂ ಮಾಡಿದಾಗ ನನ್ನ ಜೊತೆಯಾಗಿ ನಿಂತು ನನಗೆ ಸಪೋರ್ಟ್ ಮಾಡಿ ಇವತ್ತಿನವರೆಗೂ ಈವರೆಗೂ ಬರೋದಕ್ಕೂ ಸಪೋರ್ಟ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವಿಶ್ವನಾಥ್ ಅವರು. ಮೊದಲಿಗೆ ಇದ್ರ ಉದ್ದೇಶನ ತಿಳಿಸ್ಕೊಡ್ತೀನಿ, ಏನಕ್ಕೆ ಸ್ಟೀಲ್ ವಾಟರ್ ಬಾಟಲ್ ನಾನು ಶುರು ಮಾಡಿದ್ದು ಅಂತ. ಸೊ ನಾನು ಸಂದೇಶ್ ಅಂತ ಮೈಸೂರಿನ 93.5 ರೆಡ್ FM ರೇಡಿಯೋ ಸ್ಟೇಷನ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಜೊತೆಗೆ ನಮ್ಗೊಂದು ಕನಸಿತ್ತು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ. ನಾವೆಲ್ಲ ಹಳ್ಳಿ ಭಾಗದಿಂದ ಬಂದಿದ್ದು, ರೂರಲ್ ಭಾಗದಿಂದ. ಸೊ ಅಲ್ಲಿ ನಾವು ಎಷ್ಟೇ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಎಲ್ಲ ನೋಡಿದಾಗೆಲ್ಲ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಏನಂದರೆ ಎಜುಕೇಷನ್ ರಿಲೇಟೆಡ್ ಸಪೋರ್ಟ್ ಮಾಡಬೇಕು. ಯಾಕೆಂದರೆ ನಾನು ನಂಬಿರೋದೇನು ಅಂತಂದರೆ ನಮ್ಮ ವ್ಯಕ್ತಿ ಅಂದರೆ ಒಬ್ಬ ವ್ಯಕ್ತಿ ಪಾಠಶಾಲೆಯಿಂದ ಚೆನ್ನಾಗಿ ಇಟ್ಕೋಬೇಕು. ಜವಾಬ್ದಾರಿ ಮಕ್ಕಳಿಗೆ ಕೇಳಿಸ್ತಾ ಇದೆಯಾ? ಸರ್ ಹೇಳ್ತಾರೆ ಆಮೇಲೆ ಏನು ಅಂತ ಬಾಟನ್ನ ಚೆನ್ನಾಗಿ ಇಟ್ಕೊಂಡು ಕ್ಲೀನ್ ಮಾಡಿಕೊಂಡು ಡೈಲಿ ನೀರು ಕುಡಿಬೇಕು. ಖುಷಿಯಿಂದ ನೋಡೋದು ಮೇಡಮ್ ಮತ್ತು ವಿಶ್ವನಾಥ್ ಸರ್ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೇಯ್ನ್ ಈ ಕಾರ್ಯಕ್ರಮ ನೋಡಿ ಭಾಳ ಖುಷಿ ಆಗ್ತಾ ಇದೆ. ನಮ್ಮ ರೆಡ್ FM ಅಲ್ಲಿ ಕರ್ತವ್ಯ ನಿರ್ವಹಿಸಿರುವ ಸಂದೇಶ್ ಅವರು ಪ್ಲಾಸ್ಟಿಕ್ ಬಾಟಲಿನ ಬದಲಾಗಿ ಮೆಟಲ್ ಬಾಟಲಿನ ಕೊಡಬೇಕು ಅನ್ನೋದೊಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಿದ್ದಾರೆ. ಫುಡ್ ಸೇಫ್ಟಿ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡೋದಾದರೆ ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರನ್ನ ಪ್ರತಿನಿತ್ಯ ಸೇವಿಸುವುದರಿಂದ BPA ಅನ್ನೋ ಕೆಮಿಕಲ್ ಇರ್ಬೋದು, ಮೈಕ್ರೋ ಪ್ಲಾಸ್ಟಿಕ್ಸ್ ಇರ್ಬೋದು, ಇವುಗಳ ಕಂಟಾಮಿನೇಷನ್ ತುಂಬ ಹೊತ್ತು ನೀರಿನ ಸರ್ಫೇಸು ಮತ್ತು ಪ್ಲಾಸ್ಟಿಕ್ ಬಾಟ್ಲಿನ ಸರ್ಫೇಸ್ ಕಾಂಟ್ಯಾಕ್ಟ್ ಜಾಸ್ತಿ ಇದ್ದಾಗ ಕಂಟಾಮಿನೇಷನ್ ಆಗೋ ಚಾನ್ಸಸ್ ಇರುತ್ತೆ. ಮೆಟಲ್ ಇರೋದ್ರಿಂದ ಮೈಕ್ರೋ ಪ್ಲಾಸ್ಟಿಕ್ಸ್ ಇಶ್ಯೂ ಇರೋದಿಲ್ಲ ಮತ್ತು ಒಳಗಡೆ ಏನೇ ಒಂದು ಆಲ್ಗೆ ಫಾರ್ಮೇಷನ್, ಮೋಲ್ಡ್ಸ್ ಫಾರ್ಮೇಷನ್ ಇರೋದಿಲ್ಲ, ಸನ್ಲೈಟ್ ಇದ್ದರೆ ಅದೆಲ್ಲ ಇರೋದಿಲ್ಲ. ಕರ್ನಾಟಕದ ಮೈಸೂರು ಇಲ್ಲಿಗೆ GPS ಸಂಸ್ಥೆಯವರು ಬಂದು ಸಂದೇಶ್ ಅಂತ ಮತ್ತು ಆಯಿಲ್ ಸೋಮವಾರ ಅಂತ ಬಂದು ಮತ್ತು ವಿದ್ಯಾ ಮೇಡಮ್ ಅಂತ ಎಲ್ಲ ಬಂದಿದ್ದಾರೆ. ಬಂದು ನಮ್ಮ ಶಾಲೆ ಮಕ್ಕಳಿಗೆ ಆರೋಗ್ಯದ ದೃಷ್ಟಿಯಿಂದ ವಾಟರ್ ಬಾಟಲನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದು ಒಂದು ತುಂಬ ಖುಷಿಯಾದ ವಿಷಯ. ಅಂದರೆ ಒಬ್ಬೊಬ್ಬರು ಒಂದೊಂದು ಐಡಿಯಾ ಬರುತ್ತೆ, ಆದರೆ ಅವರು ಮಕ್ಕಳನ್ನ ಹಿತದೃಷ್ಟಿ ಇಟ್ಕೊಂಡು, ಆರೋಗ್ಯದ ದೃಷ್ಟಿ ಇಟ್ಕೊಂಡು ವಾಟರ್ ಬಾಟಲ್ ಕೊಟ್ಟಿದ್ದಾರೆ.
ಏಕೆಂದರೆ ಅವರು ಹಳ್ಳಿಯಿಂದ ಬಂದು ಹಳ್ಳಿಯಿಂದ ಓದಿ ಇವತ್ತು ಒಂದು ದೊಡ್ಡ ದೊಡ್ಡ ಕೆಲಸದಲ್ಲಿದ್ದಾರೆ. ಮಕ್ಕಳಿಗೆ ಏನು ಬೇಕು ಅನ್ನೋದನ್ನ ಅವರು ಅರಿತುಕೊಂಡಿದ್ದಾರೆ. ಅದರಿಂದ ಇವತ್ತು ವಾಟರ್ ಬಾಟ್ಲ್ ಕೊಟ್ಟರೆ ತುಂಬ ಖುಷಿಯಾಗುತ್ತೆ. ಆ ಸಮಸ್ಯೆಗೆ ನಾನು ಚಿರಋಣಿಯಾಗಿರ್ತೀನಿ. ಅದೇ ರೀತಿ ಒಂದು ಮಕ್ಕಳು ಯಾವುದೇ ಬಾಟ್ಲು ಮೊದಲು ಪ್ಲಾಸ್ಟಿಕ್ ಬಾಟ್ಲು ತರ್ತಿರೋ, ನಮ್ಮಲ್ಲೂ ಆಕ್ವಾಗಾರ್ಡ್ ಇದೆ. ಬಟ್ ಆದರೆ ಏನು ಮಾಡ್ತಾರೆ ಅಂದರೆ ವಾಟರ್ ಬಾಟ್ಲು ಪ್ಲಾಸ್ಟಿಕ್ ತರೋರು ನೀರು ಇಟ್ಕೊಂಡು ಕುಡಿತಾಯಿದ್ರು. ಆದರೆ ಇವತ್ತು ಸ್ಟೀಲ್ ಬಾಟ್ಲು ತಂದಿರೋದ್ರಿಂದ ಅವರೇನು ಸಂಜೆ ಮನೆಗೆ ಹೋದ ತಕ್ಷಣ ಆ ಬಾಟ್ಲು ತೊಳೆದು ಪುನಃ ನೆಕ್ಸ್ಟ್ ಯೂಸ್ ಮಾಡೋಕ್ಕೆ ತರ್ತಾರೆ. ಮತ್ತು ಈ ವಾಟರ್ ಬಾಟ್ಲ್ ಏನಂದರೆ ಅದು ಯೂಸ್ ಆ್ಯಂಡ್ ಥ್ರೋ ಆದಂಗೆ ಇವತ್ತು ತರ್ತೀವಿ, ಒಂದು ವಾರಕ್ಕೆ ಅದು ಒಳಗಡೆ ಡಸ್ಟ್ ಎಲ್ಲ ಸೇರಿಕೊಳ್ಳುತ್ತೆ, ಚೆನ್ನಾಗಿರಲ್ಲ. ಆದರೆ ಸ್ಟೀಲ್ ವಾಟರ್ ಬಾಟ್ಲ್ ಏನಾಗುತ್ತೆ ಅಂದರೆ 2-3 ವರ್ಷ ಅದನ್ನು ನಾವು ಕ್ಲೀನಾಗಿ ಇಟ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು. ಇಂಥ ಬಾಟ್ಲನ್ನ ಕೊಟ್ಟಿದ್ದಾರೆ, ಅದಕ್ಕಾಗಿ ಧನ್ಯವಾದಗಳನ್ನ ಅವ್ರಿಗೆ Audio Jungle.